ನಮ್ಮ ಇಶು ಅಂಕಲ್ ಇಲ್ಲೇ ಅದಾರಲ್ರಿಪ್ಪ. ಇಶು ಅಂಕಲ್, ನಿಮ್ಮ ಪಕ್ಷದ ಪ್ರಭು ಸಾಹೇಬರು ಮಾಡಿದ ಡುಬಾಕ್ ಕೆಲಸದ ಬಗ್ಗೆ ನೀವೇನಂತೀರಿ? ಕರ್ನಾಟಕ ರಾಜ್ಯದ ವಿಧಾನ ಮಂಡಲದ ಇತಿಹಾಸದಲ್ಲಿ ಇವತ್ತಿನ ದಿನ ಕರಾಳ ದಿನ ಅಂತ ನಾನು ಭಾವಿಸ್ತೇನೆ. ವಾವ್ ವಾವ್ ವಾವ್, ಎಲ್ಲ ಬಿಜೆಪಿ ನಾಯಕರ ಮಧ್ಯೆ ನೀವೊಬ್ಬರೇ ನೋಡಿ ಸರಿಯಾಗಿ ಹೇಳಿದ್ರಿ. ಭೇಷ್ ಭೇಷ್. ಹಂಗಾದ್ರೆ ಇಶು ಅಂಕಲ್, ನಿಮ್ಮ MLA ಪ್ರಭು ಚವ್ಹಾಣ್ ಅವರು ಅವರ ಮೊಬೈಲ್ನಲ್ಲಿ ಫೋಟೋ ನೋಡಿದ್ರ ಹಿಂದೆ ಯಾರದ್ದಾದ್ರೂ ಕೈವಾಡ ಇದೆ ಅಂತೀರಾ? ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆ ರಾಜಕಾರಣ ಇದೆಯೇನೋ ಅನ್ನೋಂಥ ಅನುಮಾನ ಇವತ್ತು ನಮಗಂತೂ ಬಂದಿದೆ. ಸರಿ ಬಿಡಿ, ಹಂಗಾದ್ರೆ ನಿಮ್ಮ MLA ಫೋಟೋ ನೋಡೋದ್ರ ಹಿಂದೆನೂ ಕಾಂಗ್ರೆಸ್ನವ್ರದೇ ಕೈವಾಡ ಅಂತೀರಾ? ವಾವ್, ಎಂಥ ಸೀಕ್ರೆಟ್ ಹೇಳ್ಬಿಟ್ರಿ ಅಂಕಲ್. ಓಕೆ, ಈ ಬಗ್ಗೆ ನಮ್ಮ ಸಿದ್ದು ಬಾಯ್ ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ ಏನಂತಾರೆ ಅಂತ. ಸಿದ್ದು ಬಾಯ್, ವಾಟ್ ಡು ಯು ಸೇ? ಕ್ಲಾರಿಫಿಕೇಶನ್ ಕೊಡಕ್ಕೆ ಏನ್ ನೋಡವ್ರೆ? ಓಹೋ, ಹಂಗಾದ್ರೆ ಅಂಬರೀಷ್ ಅವರು ಏನೂ ನೋಡಿಲ್ಲ ಅಂತೀರೇನು? ಮೊಬೈಲ್ ಒಳಗಡೆ ತರಬೇಡಿ ಅಂತ ಹೇಳಿದ್ರ, ತಂದ್ಬಿಟ್ಟಿದ್ದಾರೆ. ಹೌದೌದೌದು, ತಂದು ಬಿಟ್ಟಿದ್ದಾರೆ. ತಂದ್ಬಿಟ್ಟಿದ್ದಾರೆ, ಏನೋ ನೋಡಿದ್ದಾರೆ, ಮುಗ್ದಾಯ್ತು. ಏನ್ ಹೇಳ್ತೀನಿ, ಇದೇನ್ ರೆಕಾರ್ಡ್ ಆಯ್ತಾ ಇದೆಯಲ್ಲ? ಕಿಲಾಡಿ ಸಿದ್ದು ಬಾಯ್ CM ನೀವು. ಮೆತ್ತಗ್ ಜಾರ್ಕೊಂಡ್ಬಿಡ್ತೀರಲ್ಲ ಸ್ವಾಮಿ, ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆ ಗೊತ್ತಾ ನಿಮಗೆ? ಹಂಗಾದ್ರೆ ಅಂಬರೀಷ್ ಅವರು ಮೊಬೈಲ್ ಅಲ್ಲಿ ನೋಡಿದ್ದು ಸರಿನಾ? ಅಂಬರೀಷ್ ನೋಡಿದ್ರು ತಪ್ಪೆ, ಯಾರು ನೋಡಿದ್ರು ತಪ್ಪೆ ಅಲ್ವಾ? ಮತ್ತೆ ಯಾಕೆ ಇಷ್ಟು ಗಲಾಟೆ? ಆದ್ರೆ ಚವ್ಹಾಣ್ ನೋಡಿರ್ತಕ್ಕಂಥದ್ದು ಒಬ್ಬ ಹೆಣ್ಣು ಮಗಳದು. ಕರೆಕ್ಟ್ ಸಿದ್ದು ಬಾಯ್. ಮತ್ತೆ ಯಾವ ಇದನ್ನ ನೋಡಬಾರ್ದು, ಅದನ್ನ ಜೂಮ್ ಮಾಡಿ ನೋಡ ಅಂತ ಅಬ್ಜೆಕ್ಷನಬಲ್ ಅಂತ. ಈಗ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಅದು ಡಿಸೆಂಟ್ ಆಗಿದೆಯಾ? ಓಲಿ ಕೆನ್ ವಿ ಕಾಲ್ ಇಟ್ ಇದು ಡಿಸೆನ್ಸಿ ಅಂತ ಹೇಳಕ್ ಬರ್ತದ? ಇಲ್ಲ ಬಿಡಿ, ಯಾವುದೇ ಒಬ್ಬ ಶಾಸಕ ಕೂಡ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಹೋಗ್ಲಿ, ಯಾರ ಫೋಟೋ ನೋಡ್ತಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ ಸಿದ್ದು ಬಾಯ್? ಶೀಸ್ ಅವರ್ ಪಾರ್ಟಿ ಲೀಡರ್. ಓ ಪರವಾಗಿಲ್ಲ, ಜನರೇಟರ್ ನಾಲೆಡ್ಜ್ ಜಾಸ್ತಿನೇ ಇದೆ, ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ಸರಿ ಬಿಡಿ ಸಿದ್ದು ಬಾಯ್, ಮತ್ತೆ ಇಂಥ ಪುಂಡಾಟಿಕೆಗಳನ್ನೆಲ್ಲ ಯಾವಾಗ ನಿಲ್ಸೋದು ನೀವು? ಒಂದು ಹಂತಿಗೆ ಇವೆಲ್ಲ ನಿಲ್ಬೇಕು, ಇಂಥವೆಲ್ಲ ಆಗ್ಬಾರ್ದು. ಒಂದು ಮೆಸೇಜ್ ಹೋಗ್ಬೇಕಲ್ಲ, ಸ್ಟ್ರಾಂಗ್ ಮೆಸೇಜ್ ಶುಡ್ ಗೋ ಟು ಆಲ್ ದಿ ಮೆಂಬರ್ಸ್. ಓಕೆ ಸಿದ್ದು ಬಾಯ್, ಈಗ ಅಂಬರೀಷ್ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳ್ಬಿಡ್ತೀನಿ. ಅಂಬಿ ಅಂಕಲ್, ಅಲ್ಲಿ ಏನಾಯ್ತು ಅಂತ ನಿಜ ಹೇಳಿ. ಕಬ್ಬೊಂದು ಡಿಸ್ಕಷನ್ ಮುಗಿದೋಗಿತ್ತು, ಕಾಲನ ಟೆನ್ಷನ್ ನಂದೊಂದು ಕ್ವಶನ್ ಇತ್ತು, ಅದು ಮುಗಿದೋಗಿತ್ತು. ಓ, ಇನ್ನೇನು ಊಟಕ್ಕೆ ಎದ್ದೋಗ್ಬೇಕಾಗಿತ್ತು, ಅಷ್ಟ್ರಲ್ಲಿ ಅಟಕಾಯಿಸ್ಕೊಂಡ್ಬಿಡ್ತು. ಇನ್ನು ಲಾಸ್ಟ್ ಯಾರೋ ಒಬ್ರು ಒಂಚೂರು ಮಾತಾಡ್ತಿದ್ದಾಗ ಮಲ್ಲಿಕಾರ್ಜುನ್ ಬಂದು ಒಂದು ಮೆಸೇಜ್ ಅಂತ ಅವನಿಗೆ ಅದು ಆಪರೇಟ್ ಮಾಡೋಕ್ಕೂ ಬರ್ತಾ ಇಲ್ಲ. ಮತ್ ಯಾಕ್ರಿ ಆ ಮಲ್ಲಿಕಾರ್ಜುನ್ ಅವ್ರಿಗೆ ಅಷ್ಟೊಂದು ದೊಡ್ಡ ಮೊಬೈಲು? ಸುಮ್ಮನೆ ಯಾವ್ದಾದ್ರು ಬೇಸಿಕ್ ಮಾಡಲ್ ಇಟ್ಕೊಳ್ಳೋದು ಬಿಟ್ಟು ನನ್ನ ಕೈ ಕೊಡಿ, ಅವ್ರದ್ದು ನಂದು ಕೊಡ್ತೀನಿ ಅವ್ರಿಗೆ. ಹೋಗ್ಲಿ, ನೋಡಿದ್ರ ಅದ್ರೊಳಗಡೆ ಏನಿತ್ತು ಅಂತ? ಅದನ್ನ ಅದು ತೋರ್ಸಕ್ಕೂ ಆಗಿಲ್ಲ, ಅದು ಏನು ಅಂತ ನೋಡಕ್ಕೂ ಆಗಿಲ್ಲ. ಅಷ್ಟೊಳಗೆ ಬಿಸಾಕಪ್ಪದಿನ ಆ ಕಡೆಗೆ ಅಂದ್ಬಿಟ್ಟು ಎದ್ದು ನಡೆದ್ವಿ. ಓ, ಎಂತ ಚಾನ್ಸ್ ಮಿಸ್ ಆಯ್ತು ಅಂಬಿ ಅಂಕಲ್. ಹಂಗಾದ್ರೆ ನೀವೇನು ನೋಡ್ಲಿಲ್ಲ, ನಿಜ ಹೇಳಿ. ಅಷ್ಟೇ, ಏನು ಅಕಸ್ಮಾತ್ ನೋಡಕ್ ಏನಿದೆ ಈ ವಯಸ್ಸಲ್ಲಿ? ಆಮೇಲೆ ಆತರ ಬಿಹೇವಿಯರ್ ನಮಗೆ ಬಂದೂ ಇಲ್ಲ ಬ್ಲಡ್ ಅಲ್ಲಿ. ನಾವು ಡ್ಯಾನ್ಸ್ ಮಾಡಿದ್ವಿ, ಸ್ಟೇಜಲ್ಲಿ ಮಾಡಿದ್ವಿ, ಸಿನಿಮಾದಲ್ಲಿ ಮಾಡಿದ್ವಿ, 350 ಜನ ಹುಡುಗರು ಇಟ್ಕೊಂಡಿದ್ವಿ. ಏನ್ ಮಾಡಕ್ಕಾಗುತ್ತೆ? ಇದು ಮಾತು ಅಂದ್ರೆ. ಸರಿ, ನಮಗ್ ಟೈಮ್ ಆಯ್ತು, ಬರ್ತೀನಿ, ಬಾಯ್ ಬಾಯ್.